ನಾನು ಹೇಳ್ತೀನಿ ಸತ್ ನಾನೇ ಪರೇಶಾನಾಗಿದ್ದೇನೆ ಕೈಲಿಂದ ಮಾಡ್ಕೊಂಡು ತಿಂತೇವೆ. ನಿಮಗೆ 10 ರೂಪಾಯಿ ಸಿಕ್ತಾವ? 10 ರೂಪಾಯಿದವ್ರು ಇಲ್ಲ, ಇಬ್ರು ನಾವು ಅವರೆಲ್ಲ ತಪ್ಪಲಿ ಮಾಡತ್ತೇಪ ಅಲ್ಲಿ ಹೋಗ ನಂಬಲ್ಯಾಗ ನಾವು ಚಾ ಕುಡ್ಸ್ ಹೋಗ್ಬೇಕಾಗ್ತದ. ನೀವು ಗದ್ದತ್ತಿಗಡೆ ಉಳ್ಳಕ್ ಹೋದ್ರೆ 10 ರೂಪಾಯಿ ಕಳೆದ ಯಾಕಪ್ಪ ಹಾಗೆ ಎಲ್ಲಿ ಕಳ್ದ ದೇವರು ನಾನು ಅವನಿಗೆ ಬಿಡಲ್ಲ, ಬಿಟ್ಟಿಲ್ಲ ಅಂತ ಹೇಳು. ರಟಗಲ್ ರೇವಣ ಸಿದ್ದೇಶ್ವರ ಗುಂಡ ನೋಡ್ರಿ ಇದು. ಸ್ವಾಗತ ಮಾಡಿರೋ ವಡಾಲಿನ ನಿಮ್ಮ ಗೋಲ್ಡನ್ ಗೈಸ್. ಇವತ್ತ ನಾವು ರಟಗಲ್ ನಡೆದೀವ್ರಿ. ಸೊ ನಮ್ಮ ಊರ್ಲಿಂದ 5 ಕಿಲೋಮೀಟರ್ ದೂರ ಊರಿಗೆ ಬಂದಿನಿ ಕರ್ಕೊಂಡ್ಲಕ್ಕ. ಮಳೆ ಉಂಟ್ಕೊಂಡು ಫುಲ್ ಹೊರಾಗೆಲ್ಲ ಇವೆಲ್ಲ ಮಂಜಾಗ್ಯದ. ಅದ್ರ ಭೀ ಹೋಗ್ಬೇಕಂತ ಪ್ಲಾನ್ ಅದೇ ಇವತ್ತು. ಬಟ್ ಹೋಗ್ಬೇಕ್ರಿ, ಮಳೆಗೆ ಒಂದು ಹೋಗೋದೇ ಬೇರೆ ಇರ್ತದೆ. ಆದ್ರೆ ನಮ್ಮ ಗಾಡಿ AC ಇಲ್ಲದೆ ಅದ್ರ ಸಂಬಂಧ ಹೆಂಗಾಗ್ಲದು ಇವತ್ತು ತೋರಿಸ್ರಿ ನಮ್ಮ ರಟಗಲ್ಕ. ಇಷ್ಟು ದಿನ ಮಳೆಯಾಗ ನಮ್ಮ ಮಲ್ಕೊಂಡಿದ್ರಿ, ಅಂದ್ರೆ ಮಳೆ ಉಂಡಿಸ್ ಮಲ್ಕೊಂಡಿದ್ದೆ. ಏನೋ ಕೆಲ್ಸದ ಬೇರೆ ಕಡೆ ಹೋಗ್ಬೇಕು, ಚುಡಪಕ್ಕೆ ಹೋಗಿ ಸ್ವಲ್ಪ ಶಾಪ್ ನೋಡ್ಕೊಂಬರಮ್ಮಿ ಅಂದಿದೆ. ಬಟ್ ಇವ್ರು ಫೋನ್ ಹಚ್ಚರು, ಗೋಡಿಗೆ ಹೋಗ್ಬರಮ್ಮಪ್ಪ ಅಂದರು. ಸೊ ಅದಕ್ಕೆ ಒಂದು ಒಳ್ಳೆ ಟೈಮ್ನೂ ಅದ ರೀ. ಸುಮ್ಮನೆ ಏನೋ ದೇವ್ರಿಗೆ ಹೋಗಿ ಸಣ್ಣ ಮಾಡಿ ಒಂದು ಏನೋ ಸ್ಟಾರ್ಟ್ ಮಾಡೋ ಟೈಮ್ ಭಾಳ ದಿನ ದೇವ್ರಿಗೆ ಹೋಗಲ್ಲ. ಸೊ ಹೋಗಿ ಬರಮ್ಮ ಅಂತ ನಡೆದೆ. ಇಲ್ಲಿ ಬಂದಿದ್ದೇವ್ರಿ ನಮ್ಮ ದಿಲೀಪ್ ಥಮ್ ತರ್ಲಕ್ಕೆ ಹೋಗ್ಯಾನ ರೇಷನ್ ಹಾಕಿದ್ದು. ಇಂಥ ಮಳೆ ನಮ್ದು ಎಂಥ ಹಣಿ ಬರೋದ. ನಿಮ್ಮ ಶಿವರ್ ವೇಟಿಂಗ್ ಲಿಸ್ಟ್ ಅದಾರ. ಶ್ರಾವಣದಲ್ರಿ, ಅದಕ್ಕೆ ಎಲ್ಲ ಮಾಂಸ ತಿಂಬೋದು. ಮೊದಲೇ ಸರಿ ಕುಡಿಯಲ್ಲವರು, ಆದ್ರೂ ಬಿಟ್ಟಾರಂತ್ರಿ ಈಗ 1 ತಿಂಗಳು ಮಾಂಸ ತಿಂತಾರೆ. ಕರೆಕ್ಟ್ ನಗ್ತಾರ ನೋಡ್ರಿ ಒಪ್ಪ. ಮಳೆ ಹೊಂಟತ್ತು ಬಿರ್ಸೆ. ಕಾಲು ಕೊಟ್ಟಿದ್ವಿ ಹೇಳು. ಕೆಸರು ಕಾಲು ಈ ಕಡೆ ನೋಡಿಲ್ಲ, ಈ ಕಡೆ ನೋಡಿಲ್ಲ ಕಾಸು. ಮಮ್ಮಿ ಥ್ಯಾಂಕ್ ಯು. ಮಮ್ಮಿ ಅಂತ ದಿಲೀಪ್ ಅವ್ರ ಮಮ್ಮಿ ಪಾಪಡ್ ಕೊಟ್ಟ ಸ್ನ್ಯಾಕ್ಸ್ ಸ್ಟಫ್. ಮಳೆ ಹೊಂಟದಂತ ಇವ್ರ ಮೇಲೆ ಊರ್ ಬಿಡ್ಲಿಕ್ಕೆ ಕರಿ ಅಂತಂದ್ರೆ ಇವ್ರ ಸಾಲಿ ಕಳಸ ಬಿಡಲ್ಲ. ಇವ್ರ ಮಮ್ಮಿ ದೊಡ್ಡ ಕಲಿಕ ಇವ್ರಿಗೆ ಬಿಡ್ಲಾಕ ದಿಟ್ಟೈತು. ಸ್ಮಾರ್ಟ್ ಅನ್ನ ಚಿಂಟು ನೀವು ಇಬ್ಬರು ಮುಗಿಗೆ ದಿಟ್ಟೈತು. ಮಳೆ ಹೊಂಟ್ರ ಭೀ ಸಾಲಿಗೆ ಹೋಗ್ಲತ್ತಾರ. ಈಗ ಬಿಡ್ಬೇಕಂತ ಸಾಲಿ ಹೇಳ್ತಾನ. ರೊಕ್ಕ ಕೊಟ್ರ ಥೋಡೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊನೆ ಅನು ಅನೇ ಅದ್ರಿಗೆ ಇಸ್ಲು ಆಡ್ಕೋತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ. ಇಂಥ ಮೈಗಳ್ರವ್ರಿ ಪರಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡನ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡನ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನು ಹಾಂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಏನು ಅಂತ. ನಮ್ಮ ಊರ ನೋಡ್ರಿ ಈಗ ರೋಡ್ ಮೇಲೆ ನೀರು ನಾವು ಹಿಂದ್ಕೊಂಡು ಸ್ನ್ಯಾಕ್ಸ್ ಹೊಡ್ಲತ್ತವ್ರ ಈಗ ತಿನ್ನು. ಏನಾಗ್ಯದ ತೆಗಿಸಾರು ಯಾಕೆ ಹಾಕಿರ ಒಳಗೆ ನೀವು? ಅದು ತೆಗಿರಿ. ಯಾಕೆ ಹಾಕಿರೋದು? ಯಾರು ಹಾಕೊಂಡ್ ಹಾಂ ಕಾರ್ನಾಗ ಯಾರ ಹಳ್ಳಿಗೆ ಮಾತಾಡ್ಬೇಕು ಜರ. ಏನು ಟ್ರೈನ್ ಹಿಂದೆ ಯಾರ ದೇವ್ ಹಿಂಬಳತ್ತದ ಹೆಂಗೆ ಗಡಬಡ ಮಾಡ್ತೀರಿ ಮಾತಾಡ್ಲಕ್ ಭೀ. ಲೋಕೇಶ್ ಆರಾಮ? ಹಾಂ ನೋಡ್ರಿ ಗಾಡಿ ಎಣ್ಣೆ ಹಾಕ್ಸಿದೇವ್ರಿ 700 ರೂಪಾಯಿದು. ಅಷ್ಟು ಶಿವನೇ ಹಾಕ್ಸ್ಯಾರ, ಅಷ್ಟು ರೊಕ್ಕ 700 ರೂಪಾಯಿದು. ನಮ್ದು ಫೈನಾನ್ಷಿಯಲಿ ಫಿಟ್ ಅಂದ್ರೆ ಅವ್ರೇ ಹರ್ರಿ, ಫಿಸಿಕಲಿ ಫೇಲರ್ ಅವ್ರು. ನಮ್ ಗೌಡ್ರು ಹೊಂಟಾರ ನೋಡ್ರಿ. ನಮ್ಗೆ ಗೋವಾ ಕರ್ಕೊಂಡು ಹೋಗಿದಾರೆ ಗೌಡ್ರು. ಈಗ ಮಲ್ಕೊಂಡು ಹೊಂಟ್ರ ಈಗ ಆತನ ಅವರು. ಇದೇ ಗಾಡಿಯಾಗ ಹೋಗಿದ್ದೆವು. ಈ ನಮ್ 5 ಮಂದಿ ಗ್ರೂಪಿನಾಗ ಶಿವರಿಗೆ ಭಾಳ ಜೀವ ಮಾಡ್ತಿರಿ ಗೌಡ್ರು. ನಂಬರ್ ತಗೊಂಡು ಹಚ್ಚಿದೆ ಗೌಡ್ರಿ ಅವ ಏನಂದನು ಅಂತಂದ್ರ ಫಸ್ಟ್ ಟೈಮ್ KFC ತಿನ್ನಿಸ್ರಂತ ನೀವನಿಗೆ. ಫಸ್ಟ್ ಟೈಮ್ KFC ಜೀವನ ತಿಂದಿಲ್ಲ ಅಂತ ಫಸ್ಟ್ ಟೈಮ್ ತಿಂದಿಲ್ಲ ಅಂತ KFC. ಗೈಸ್ ಹೋಗ್ಲಿದ್ದೇವ್ರಿ. ಇದು ಊರ್ ಕೊಟ್ಟಗ ಅಂತದ. ಸರಿ ಡ್ಯಾಮ್ ಎಟ್ ಸರಿಯಾಗ ನೋಡ್ರಿ. ಹೆಣ್ಮಕ್ಳು ಬಟ್ಟೆ ಹೋಗಿಲ್ಲ ತರ ಮೂಲಿ ಕನ್ನಡ ಗೌಡ್ರ ಬಲ್ ಕುಂತೇವ್ರಿ. ಗೌಡ್ರು ಚಾದು ಕುಡಿಸೋರು ನಮಗೆ. ಚಾದು ಕುಡ್ದೇವು ನಡೆದೇವಿ ನಾವು ದೇವ್ರಿಗೆ. ನನ್ನ ಹಾಡು ಇವಳೇ ಪಯಣ ಪ್ರೀತಿಯ ಕಡೆಗೆ, ಪಯಣ ರಟಕಲ್ ಕಡೆಗೆ. ಇದೇ ಟೈಮಿಗೆ ಇಲ್ಲಿ ಏನಂದ್ರೆ ಪರ್ಗಳು ಚಂದ ವಸೂಲಿ ಮಾಡ್ಲತ್ತೀವಿ. ಮಜಾ ಟೈಮ್ನಾಗ ಕೂಡ ಬರಾಬರಿ ಬಿಡ್ತೇವೆ ಗೈಸ್. ಫೈನಲಿ ಹಂಗ ಹಿಂಗ ಮಾಡ್ಕೊಂಡು ತಗೊಂಡ್ ಬಂದೇವ್ರಿ. ನಮ್ಮ ಕಾರ್ ಇಲ್ಲಿ ತನ. ಸೊ ಒಳಗಿಂದ 7ನೇ ತಾರೀಕೆ ಅವರು ಶಿವ ಗುಂಡ ಉಣಗ್ತಾನಂತ.
ಮಾಡಿದೆಲ್ಲ ಪಾಪ ಮಾಡಿಲ್ಲ ಮಾಡ್ತಾರೆ ಶಿವ ಪಾಪ ಮಾಡಿಲ್ಲ ಅವ ಕರೆದ್ರಿ ಪಾಪ ಕಳ್ಕೊಬೇಕಂತ ಹೇಳ್ಕೊಂಡು ಅದೇ ದೊಡ್ಡ ಅಲ್ಲ ಕಾರಿಗೆ ಎಣ್ಣೆಗೆ ಅವ್ರೆ ಹಾಕ್ಸ್ಯಾರ ಎಲ್ಲ ಹಾಕ್ಸ್ಯಾರ ಅವ್ರೆ ಅದಕ್ಕೆ ಕಾರಿಲ್ಲಿ ಹಚ್ಚಿದೇವ್ರಿ ಯಾರು ತೊಳಿತೀವಿ ಅಂದ್ರೆ ನಾವು ಬೇಡ ಅಂದೆವು ಯಾಕಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ಲ ಬರ್ರಿ ಅಗೋ ದರಿ 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 ಈ ಕಡೆ ಡ್ಯೂಟಿ ನಿಮ್ಗೆ ಡ್ಯೂಟಿ ಕಡೆ ಬಂದ್ರಿ ಡ್ಯೂಟಿ ಎಲ್ಲ ದೇವ್ರಿಗೆ ಬಂದೇವಪ್ಪ ದೇವ್ರಿಗೆ ಬಂದಿರಿ ರಟಗಲ್ ರೇವಣ ಸಿದ್ದೇಶ್ವರ ಗುಂಡ ನೋಡ್ರಿ ಇದು ಅಲ್ಲಿ ಮುತ್ತಾರ ಧ್ಯಾನ ಮಾಡ್ಲತ್ತಾರ ಕಡೆ ನೀವು ಬಂದಿರಿ ಯಾರಕ್ಕೆ ನಮ್ ಶಿವರ್ ಸೀದಾ ಒಳಗೆ ಸ್ವಿಮ್ಮಿಂಗ್ ಮಾಡ್ತಾರ ಈಗ ಸ್ವಿಮ್ಮಿಂಗ್ ಮಾಡ್ತೀರಿ ಹ್ಯಾಂಡ್ಸಮ್ ಗಾಯ್ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಇಲ್ಲಿ ಇಲ್ಲಿ ಸರಗೊಂಡು ಸೀದಾ ಅಲ್ಲೇ ಅಲ್ಲಿ ಕೆಳಗೇನು ಪೂರ ಹಾಕ್ಯಾರ ಅದು ಕೆಳಗೆ ಹಾ ಹಾಲ್ ಡೆತ್ ಆಯ್ತು ಅದ್ರ ಸಂಬಂಧ ಕೆಳಗೇನು ಮಾಡ್ರ ಪೂರ ಕಬ್ಬಿಣ ಹಾಕ್ಬಿಟ್ರ ಅವ್ರು ಒಳಗೆ ಜಾಸ್ತಿ ಒಳಗೆ ಹೋಗ್ಲಕ್ ಬರಲ್ಲ ಎಷ್ಟು ಅಷ್ಟೇ ಶಿವನ್ ಫೋಟೋ ಬೇಕಾ ಮುತ್ತೇರಿ ಜನ ಮಾತಾಡ್ ಬರ್ತೆ ಮುತ್ತೇರಿ ಹಂಗೆ ಮಾಡಿದ್ ಒಳಗೆ ದೇವ್ರಿಗೆ ನಮಸ್ಕಾರ ಮಾಡ ನೀರು ಗಂಗಾ ಮಾತೆ ನಮಸ್ಕಾರ ಮಾಡಿ ಹೆಂಗೆ ಮಾಡ್ತೀವಿ ನೋಡ ಹೆಂಗ್ ಮಾಡ್ಬೇಕು ಅಪ್ಪರೇ ಲಿಂಗ ಪೂಜೆ ಯಾಕೆ ಮಾಡ್ಕೋತಾರ ಲಿಂಗ ಪೂಜೆ ಯಾಕೆ ಮಾಡ್ಕೋತಾರ ಹೇಳ್ರಿ ಮುಂದೆ ಮಾಡ್ತೀರಿ ನೀವು ಮಾಡ್ತೀರಿ ಇಲ್ಲ ನಾ ಅಲ್ಲ ನೀವು ಮಾಡಪ್ಲೇ ಇದ್ರೆ ಹೇಳ್ತೀನಿ ನಾನು ಇಲ್ಲ ನಾ ಮಾಡಲ್ ಹೋದ್ರು ಮಾಡೋರು ಮಾಡ್ತಾರೆ ವಿಡಿಯೋ ಮಾಡ್ಲತ್ತೀರಿ ನಾ ಹಂಗಲ್ಲ ಕ್ವಶನ್ ಕೇಳಿದ ಮೇಲೆ ನಂಬಲ್ಲಿ ಬಗ್ಗೆ ಬೇಕಲ್ಲಿ ನಾ ಅವನಿಗೆ ಬಗ್ಸೋದು ನನ್ನ ಬಲ್ಲಿಗೆ ಹಚ್ಚಿ ಇಲ್ಲ ಹಂಗೇನು 100% ನಾನು ಅವನಿಗೆ ಬಿಡಲ್ಲ ಬಿಟ್ಟಿಲ್ಲ ಅಂತ ಹೇಳು ಬೇಕಾ ಬೇಕೇನವ ಮಗನ ಹೇಳು ವರ್ತಮಾನ ಬೇಕೇನು ಹೇಳು ಲಿಂಗದಲ್ಲಿ ಉದ್ಭವ ಆಗಿದ್ದೇನೆ ನಾನು ಲಿಂಗದಲ್ಲೇ ಅವತರಿಸಿದವನು ನಾನು ಇಡೀ ಬ್ರಹ್ಮಾಂಡ ಲಿಂಗ ರೂಪದಲ್ಲಿದೆ ಓ ಮಗನ ಇಡೀ ಬ್ರಹ್ಮಾಂಡ ಪ್ರತಿಯೊಂದು ಲಿಂಗ ರೂಪದಲ್ಲಿದೆ ಲಿಂಗದಲ್ಲಿ ಅವತರಿಸಿದೆ ಸದಾಶಿವನು ಲಿಂಗರೂಪಿಯವನು ಹೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ದೇವ್ರೆ ನನಗೆ ಒಂದು ಸೆಕೆಂಡ್ ಅನಿಸ್ತ್ರಿ ನಾ ಸುಮ್ನಾರ ಕೇಳದೆಯಪ್ಪ ಅಂತ ನಂದ್ರ ಜೀವ ದಸ್ ಅಂತ ಹಿಂಗೆ ಹಿಡ್ಕೊಂಡಿದ್ವಿ ಅವಾಗ ಹಿಡಿದು ನಾ ಕರೆಯಳೆ ಒಳಗೆ ಹಿಡ್ಕೊಂಡಿದ್ದ ಹಿಂಬಳ ಹೊಡಿತಾರೇನೋಪ್ಪ ನಾ ಅಂಜಿಕೊಂಡು ನಾ ಯಾಕೆ ಕೇಳ್ದ ಅಂತಂದ್ರೆ ಹಿಂಗೆ ನಂಗೆ ಯೂಟ್ಯೂಬ್ದಾಗ ಒಬ್ರು ನಾಲೆಜ್ ಸಿಗಲಿ ಅದೇ ಅದ್ರ ಬಗ್ಗೆ ಜರ ನಮ್ಮ ಜನರಿಗೆ ಅರ್ಥ ಆಗಲಿ ಅಂತ ಅಂದ್ರೆ ಹೇಳೋರಿ ಮುತ್ತೆ ಹೇಳೋರು ಲಿಂಗ ಪೂಜೆ ಯಾಕಂದ್ರೆ ಬ್ರಹ್ಮಾಂಡ ಲಿಂಗ ರೂಪದಾಗದ ಬ್ರಹ್ಮಾಂಡ ಪ್ರತಿಯೊಂದು ಲಿಂಗ ರೂಪದಾಗದ ಶೂನ್ಯ ಕೂಡ ಲಿಂಗ ರೂಪದಾಗದ ಅಂತ ಅವ್ರು ಆ ರೀತಿ ಹೇಳೋರಿ ಸೊ ಆನ್ಸರ ಸಿಗುತ್ತು ಬೀಜ ಬಾಯಿ ಬಂದು ನಂದು ಕರೆ ಹೇಳಕ್ಕೆ ಅಂತ ನಮ್ಮ ಶಿವಂದು ಇವಾಗ ಜಳಕ ಆಯ್ತು ಹಾ ಹೇಳ್ರಿ ಚೊಡಪ್ಪ ಗೌಡಿ ಹಾ ನನ್ನ ಜೀವ ಜಲ್ಲಂತೆ ಹೂವ ಶಿವ ತಲೆ ತೊಳ್ಕೊಂಡಿದ್ದಿಲ್ಲ ಹೇಳೋ ಬಿಡಿಗೆ ಅರ್ಬಿ ಹಾಕೋತಾನೆ ಯಾವ ದೇವ್ರ ಕ್ಯಾಲ್ ದೇವ್ರ ರೀತಿ ಪಾರ್ವತಿ ಮಾಡ್ಬಿಡಲ್ತಾರೆ ನಮ್ಮ ಶಿವ ಬಟ್ ನೀವು ದೇವ್ರಿದ್ದೀವಿ ಅದಕ್ಕೆ ಇಲ್ಲ ಪಾರ 5 ರೂಪಾಯಿ ಕೊಡ್ರಿ ಬಿಸ್ಕುಟ್ ತಿಂತೀನಿ ಕೇಳ ಕರೆದಂತಿ ಇದು ಕೇಳ ಕರೆಕ್ಟ್ ಅದಂತಿ ತಪ್ಪದಂತಿ ಜರ ಹಿಂಗ ಅವ್ರಿಗೆ ಏನ್ರ ಲೆಕ್ಚರಿಂಗ್ ಏನ್ರ
ಹಿಂಗೆ ಕೇಳ್ಬಾರ್ತಾವ ಪಪ್ಪ ಎಲ್ಲಾರ ಮಮ್ಮಿ ಎಲ್ಲಾರ ಹ್ಞೂ ಪಪ್ಪ ಮಮ್ಮಿ ನೋ ಆಟ ಆಡೋ ಕೇಳ್ಬೋದು ಹಾಂ ನಾವು ದೂರಾರ ನಾ ಕೊಡ್ತೇನೆ ಹಿಂಗೆ 5 ರೂಪಾಯಿ ಕರೆ ಅಂದ್ರೆ ಹಿಂಗೆ ಕೇಳ್ಬಾರ್ದಪ್ಪ ಹಿಂಗೆ ಕೇಳಿದ್ರೆ ನಿನ್ನ ಗುಣ ಕರೆಕ್ಟ್ ಇರಲ್ಲ ಮುಂದೆ ದೊಡ್ಡ ವ್ಯಕ್ತಿ ಆಗಲ್ಲ ನೀವು ಲುಚ್ಚ ಆಯ್ತು ಇನ್ನು ಮುಂದೊಂದು ದೊಡ್ಡ ವ್ಯಕ್ತಿ ಆಗದ ಇಲ್ಲೇ ಸುಮ್ಮನೆ ಹಿಂಗೆ 5 ರೂಪಾಯಿ ಕೇಳ್ಕೊತ ಇಲ್ಲೇ ಮಾಲ್ ಹೊಡ್ಕೊತ ತಿನ್ಕೋತಿರೋದು ನೀನು ಇಂಥ ಹುಡುಗರು 5 ರೂಪಾಯಿ ಕೊಟ್ಟರಲ್ರಿ ಅದೇ ರುಚಿ ಬೀಳ್ತೀರಿ ನನಗೆ ಏನದ ಅಂದ್ರೆ ಪುಷಟಿಂದ ರಾಟಿ ಬಿದ್ದು ಹೋಗ್ಯದ ಈಗ ಅವ್ನು ಶಿವ ಒಂದು 50 ರೂಪಾಯಿ ಖರ್ಚು ಮಾಡ್ತಾನೆ ಅಂತಂದ್ರೆ ಮತ್ತೆ ಮುಂದಿನ ಸಲ ಅವನೇ ಖರ್ಚು ಮಾಡ್ತಾನೆ ಅದೇ ಆಸೆ ಮೇಲೆ ಬರ್ತೀರ ನಾ ಇಲ್ಲಿ ನಾನು ಶಿವನೆಲ್ಲ ದರ್ಶನ ದೇವ್ರದೆಲ್ಲ ಶಿವ ಇದೆಯಾ ಇದು ಲಿಂಗನೇ ಶಿವ ಸೊ ಇಲ್ಲಿ ಬ್ರಹ್ಮಪೋರೇಶ್ವರ ರೇವಣ ಬ್ರಹ್ಮಪೋರೇಶ್ವರ ದೇವರದ ಇದು ಸೊ ಇದು ಗುಂಡ ಮುಳುಗಿ ಅಲ್ಲಿ ದೇವ್ರಿಗೆ ಶರಣ ಮಾಡಿ ಅದಾಗಿದ್ಮೇಲೆ ಇಲ್ಲಿ ಶರಣ ಮಾಡಿ ಇವ್ರು ದೇವ್ರ ದರ್ಶನ ಮಾಡ್ಕೊಂಡು ಗುಡಿದರಿ ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಹಾ ಯಾರಂದ್ರು ನೀವು ಒಬ್ಬರೇ ಕಾಣಿಸಿದ್ರಿ ಅಣ್ಣ ಥ್ಯಾಂಕ್ ಯು ನೀವೇ ಜೈ ಅಂದಿಲ್ಲ ಸರ್ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಅಂಕಲ್ ನನ್ನ ಭುಜ ಕೈ ಹಾಕ್ರಿ ಸರ್ ಥ್ಯಾಂಕ್ ಯು ಇದು ಗುಡಿದ ಏನಾರ ಇತಿಹಾಸ ಓದ್ರಿ ನಿಮ್ಗೆ ಏನಾದ್ರೆ ಏನು ಅಷ್ಟ ನಾಲೆಜ್ ಇಲ್ಲ ನನಗೆ ಫಸ್ಟ್ ಟೈಮ್ ಓಕೆ ಹ್ಯಾಪಿ ಶ್ರಾವಣ ಹಿಂಗೆ ಅಂಕಲ್ ಪಾಪ ಒಳ್ಳೆಯವ್ರ ನೋಡ್ರಿ ಗರೀಬ್ ಇದ್ದೀರಿ ಅಂಕಲ್ ನೀವು ಗೈಸ್ ಬಂದ ಜಸ್ಟ್ ಏನದ ಅಂದ್ರೆ ಇದು ಎಂಟ್ರಿ ಇದೆ ಎಂಟ್ರಿ ಸೊ ಇಲ್ಲಿಂದ ಹೋಗ್ಬೇಕು ನಾವು ನಮ್ಮ ಶಿವ ಊರು ಏನದ ಅಂತಂದ್ರೆ ಈಗ ಟೆಂಗು ಕಾಯಿ ಕರ್ಪೂರ ತಗೊಂಡು ಅವ್ರ ತಾಯಿಗೆ ಆಶೀರ್ವಾದ ನಮ್ಗೆ ಆಶೀರ್ವಾದ ಸಿಗ್ಲಿ ಅಂತ ತಿಳ್ಕೊಂಡು ಶ್ರೀ ರೇವಣ ಸಿದ್ದೇಶ್ವರ ಅಲ್ಲಿ ಮನವಿ ಮಾಡ್ತಾರಂತೆ ಅದಕ್ಕೆ 100ಕ್ಕೆ 100 ಆಗಲಿ 100ಕ್ಕೆ 1 ಕೋಟಿ ಈಗ ಇವ್ರು ತೊಗೊಂಬಂದೆ 1 ಸೇರ್ ಆಲ್ರೆಡಿ ಅವ್ರೊಳಗೆ ಅರ್ಧ ಸೇರ್ ಬುಕ್ಲತ್ತಾರೆ ಪೂರ ಹಾಂ ಅಣ್ಣ ಆಗಿರಿ ಅಣ್ಣ ಒಂದು ಕ್ವಶನ್ ರೀ ಯಾರ ನಿಮ್ಮಲ್ಲಿ ಅಳು ತೋಲಾ ಬಂದ್ರೆ 1 ಸೇರ್ ತೊಗೊಂಡು ಅರ್ಧ ಸೇರ್ ತಿಂತಾರಲ್ರಿ 1 ಸೇರ್ ಅಳು ತೊಗೊಂಡು ಅರ್ಧ ಸೇರ್ ತಿಂತಾರಲ್ಲ ಇಲ್ಲ ಅವ್ರದ್ದು ಹತ್ತಿಲ್ಲ ನಿಮ್ಗೆ ಯಾರ್ದು ಬೇರೆದವ್ರ ಹಾಂ ಜಾತ್ರೆ ಹಿಡಿತಾರಣ ಪರಗಳು ತೋರ್ ನೀವು ತಗೋ ಅವ್ರ ಹಳ್ಳಿ ಇಲ್ಲೇ ಹಾಕಿಕ್ಯಾರ ಅಂದ್ರೆ ಟೇಸ್ಟ್ ನೋಡಿ ತಗೋಬೇಕಲ್ಲ ಇಲ್ಲ ರೀ ನಿಮ್ದೇ ಅದ ರೀ ಇಲ್ಲಿ ಬಂದ್ರೆ ತಗೋರಿ ಅಂಕಲ್ ಬಳಿ ಕೊಡ್ತೀರಿ ಎಲ್ಲರಿಗೆ ತೊಗೊಂಡಿ ಶಿವ ಎಲ್ಲ ಪಾಪ ಶಿವ ರೊಕ್ಕ ಪಾಪ ಎಲ್ಲ ಜೋಡಿಸಿ ಇಟ್ಟು ದೇವರಿಗೆಲ್ಲ ದೇವ್ರ ಮೇಲೆ ಭಾಳ ಭಕ್ತಿ ರೀ ಅವನಿಗೆ ಹೆಂಗೆ ಶ್ರಾವಣ ಶುರು ಆಯ್ತು ಭಾಳ ದೇವ್ರ ಮೇಲೆ ಭಾಳ ಭಕ್ತಿ ಬರುತ್ತೆ ಅವನಿಗೆ ಇದೊಂದು ತಿಂಗಳು ಏನು ಮಾಡಲ್ಲ ರೀ ಅವ ಅಂದ್ರೆ ಅದು ಹಿಂದಿನ ತಿಂಗಳು ಭೀ ಏನು ಭೀ ಮಾಡಿಲ್ಲ ಆದ್ರೂ ನಮ್ಮದು ಸ್ವಲ್ಪ ಭಾಳ ಸ್ಟ್ರಿಕ್ಟ್ ಈಗ ಹೆಂಗಂತ ಹೆಂಗಂತ 40 ರೂಪಾಯಿ ಎಷ್ಟು ಹಿಡಿಯವರಿ ಅಂಕಲ್ ನೀವು ಎಷ್ಟು ಹಿಡಿಯವರಿ ಅಣ್ಣ ಇವು ಎಷ್ಟು ಹಿಡಿಯವರಿ ಎಷ್ಟು ಹಿಡಿವ ಎಣಸು ಶಿವ ನೀನು ಎಣಸು ನಿಲ್ಲಿಂತ ಆಗ್ಲಿದು 1 2 3 4 5 6 7 8 9 10 11 12 13 14 15 16 ಎಣಸೋದೇನಪ್ಪ ಇದು ನನಗೆ ಗುಡಿಗೆ ಬಂದೇವ್ರಿ ಮುತ್ತೇರಿ ಇಲ್ಲೇ ಜೋದ ಸಲ ತೋರಿ ನೋಡ್ರಿ ಈಗ ಇಲ್ಲಾರ ನೋಡ್ರಿಕ ಮುತ್ತೇವ್ರಿ ಅವ್ರಿಕ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ದೇವ್ರು 2 ವರ್ಷ ಆಯ್ತು ಒಲ್ಟ ಕಸ್ಕೊಂಬಂದೇ ಮಾಡ್ಲದ ನಮ್ಮಲ್ಲೆಲ್ಲ ಭಾಳ ಕಸ್ಕೋಣ ಯಾವ ಕೆಲವೊಬ್ಬರಿಗೆ ರೇವಣ ಸಿದ್ದೇಶ್ವರನೆಲ್ಲ ಭಕ್ತಿ ಇರ್ತದಲ್ರಿ ಅವ್ರೇನ್ ಮಾಡ್ಬೇಕು ಇಲ್ಲಿ ಬಂದು ನಿಮಗೆ ದಾನ ಪೆಟ್ಟಿಗೆ ಹಾಕ್ಲಾ ಬರಲ್ಲ ಅದಕ್ಕೆ ಅದ್ರ ಮೇಲೆ ಸ್ಕ್ರೀನ್ಶಾಟ್ ಹೊಡಿರಿ ಸ್ಕ್ಯಾನ್ ಹಾಕ್ರಿ ದೇವ್ರಿಗೆ ದಾನ ಮಾಡಕ್ರಿ ನೀವು ಇದೇ ದಾನ ಹಾಕೋರಿ ಅದೇ ಹೋದ್ಸಲ ಬಂದಾಗ ಹೆಲ್ಮೆಟ್ ಇಲ್ಲೇ ಬಿಟ್ಟು ಹೋಗ್ಯಾನ್ರಿ ಇಲ್ಲೇ ನೋಡ್ಸಿವಿ ಎಲ್ಲ ನಮ್ಮ ಶಿವರ್ದ ಹೆಲ್ಮೆಟ್ ಹಾಕೊಂಡು ಕೂದ್ಲೋಗಿ ನಮ್ಮ ಶಿವ ಶರಣ ಮಾಡು ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಹೆಂಗ್ ಹೊಡೆದಿಲ್ಲ ಶಿವ ಇಲ್ಲಿ ಹಾ ಸೀದಾ ಹಂಗೆ ಹೊರಗೆ ನಮ್ಮ ಶಿವಗ್ ದೇವ್ರ ಭಾಳ ಭಕ್ತಿ ಇದೆ ರೀ ಇದು ಶಿವದ ಯಾವ ದೇವ್ರ ಇದು ತೆಂಗಿ ಯಾವ ದೇವ್ರ ಇದು
ನೀವು ಯಾಕೊಡೋದಿ ಆ ತೆಂಗಿ ಗೊತ್ತಿದ್ ನೋಡ್ರಿ ನಮ್ಮ ಶಿವ್ ಗೊತ್ತಿಲ್ಲ ನೋಡ್ರಿ ಆ ಹುಡುಗಿ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಅರ್ಗಡಿ ಅಂತದ ಕುಡಿತೆ ಐ ದರಿದ್ರ ಇದು ನೀರಿಲ್ಲ ಹಿಂಗ್ ಕುಡಿದ್ವಿ ಯಾಕೆ ಹಿಂಗೆ ಹಚ್ಕೋತಾರ್ರಿ ಅಂತಂದ್ರೆ ಮಿನರಲ್ಸ್ ಇರ್ತಾವ ಕೊಕೊನಟ್ ವಾಟರ್ ಇರ್ತಾರೆ ಅದ್ರ ಸಂಬಂಧ ಹೇರಿಗೆ ಒಳ್ಳೇದು ಅಂತ ಹಿಂಗೆ ಕೊಡ್ರೋ ನೀ ಆಶೀರ್ವಾದ ಜರ ಜಲ್ದಿ ಕೂದಲು ಬರಲ್ಲ ಅಂತ ತಲೆ ಮೇಲೆ ಹೊಡ್ರೋ ನೀ ಶಿವನ್ ತಲೆ ಮೇಲೆ ಹೊಡೆದ್ರು ರಪ್ರ ಶಿವು ಎಲ್ಲ ಹೋದ್ರ ಲಾಸ್ ಅದ ನಿಂದು ಆ ನಾವಿಲ್ ಪಂಕ ಹೊಡೆದ ತಲೆ ಮೇಲೆ ಕೂದಲೇ ಸುದ್ರು ಏನೋ ಸೊ ಗೈಸ್ ಎಲ್ಲ ದೇವ್ರ ದರ್ಶನ ಆಯ್ತು ಅದಾಗಿದ್ಮೇಲೆ ಈಗ ಡೈರೆಕ್ಟ್ ಆಗಿ ದಾಸೋಗಿ ಬಂದೇವ್ರಿ ಯಾಕಂದ್ರೆ ಮುಂಜಾನೆ ಊಟ ಮಾಡಿ ಬಂದೆ ಮನೆಗೆ ಸ್ಟಿಲ್ ಹಂಗೆ ತೆಲಿ ಚಕ್ಕರ್ ಹೊಂಟಂಗಲ್ಲ ಆ ಶಿವು ಹೆಚ್ಚಾದ್ರೆ ಏನ್ ಮಾಡಂತೀವ್ರಿ ಅದು ಕರೆಕ್ಟ್ ಅದ ಹಾಕೋರ್ ಶಾಣೆ ಇರ್ಬೇಕಲ್ಲ ಫಸ್ಟ್ ಇಲ್ಲ ಅದ ಮೇನ್ ಅದು ಅಲ್ಲಿ ಚೆಲ್ಲಕ್ ಹೋಗ್ಬಾರ್ದ್ರಿ ಆಕ್ಚುಲಿ ಅನ್ನ ಇದಿಷ್ಟು ಅನ್ನ ಬೆಳಿಲಕ್ಕ ಏನಿಲ್ಲ ಅಂತಂದ್ರೂ ಒಂದು 6 ತಿಂಗಳು ಬೇಕಾ 6 ತಿಂಗಳು ಬೇಕು ಹಾ ನಮ್ ಶಿವಿಗೆ ಅನ್ನ ಹಾಳು ಮಾಡಲ್ರಿ ಅದು ಅನ್ನ ಹಾಕೊಂಡು ತಿಂತಾನೆ ಹಾಕೋ ಅನ್ನ ಹಾ ನಮಸ್ಕಾರ ಶಿವ ಅನ್ನ ಹಾಳು ಮಾಡ್ಬೇಡ ಅನ್ನ ಹಾಕೊಂಡು ತಿನ್ನೋದು ಯಾರು ಸರ್ ನೀವೇನ ನಿಮ್ ಕಡೆಯಿಂದ ಒಂದು ಬರ್ಲಿ ಗತ್ ಅನ್ನ ಯಾಕೆ ಹಾಳು ಮಾಡ್ಲತ್ತಾರ ಅದು ಅಮರ್ ಸ್ವಾಮಿ ಸರ್ ಇರ್ತಾರಲ್ಲ ಒಂದ್ ದಿನಕ್ಕೆ ಎಷ್ಟು ಜನ ಊಟ ಮಾಡ್ತಾರ ಇಲ್ಲಿ ಯಾಕೆ ಗೊತ್ತಿಲ್ಲ ಹಾ ರೈಟ್ ಕೇಳಾರ ಮಾಡ್ರಿ ಈಗ ಪೂರಾ ಒಂದು ಬಗೋಣಿ ಸಾಂಬಾರ್ ಅದ ರೀ ಪೂರಾ ಹಾ 5 ನಿಮಿಷ ತಾಳ್ರಿ ಊಟ ಮಾಡಿದಾಗಿಂದ ಒಳಗೆ ವಿಚಾರಣೆ ಮಾಡಮ್ ಹೋಗಲಿ ಬಿಳಿ ಈ ಕಡೆ ಜರ ಕೊಡಿ ಥ್ಯಾಂಕ್ ಯು ಮಮ್ಮರೇ ದಿಲೀಪ್ ಹೆಂಗಿತ್ತು ಆಶೀರ್ವಾದ ದಿಲೀಪ್ ಊಟ ಏನಾದ್ರು ಬಂದಿದೆಯಾ ಎಂತ ಮಹಿಮೆ ಕಂಡೆ ಗುರುವೆ ಸೊ ಗೈಸ್ ಎಲ್ಲ ದೇವ್ರ ದರ್ಶನ ಇತ್ತು ಪ್ರಸಾದ ತಗೊಂಡು ಅವ್ರ ಕೈಲಿ ಬಯಸ್ಕೊಂಡು ಅವ್ರಿಗೆ ಬೈದು ಎಲ್ಲ ಮಾಡಿದೆವು ಅದೆಲ್ಲ ಮುಗಿಸ್ಕೊಂಡು ನಾವೀಗ ಬರೋ ಟೈಮ್ನಾಗ ರೀ ನಮ್ಮ ಶಿವ ಪೇಡ ತಗೊಂಡು ಅಲ್ಲಿ ಇಲ್ಲ ಅಲ್ಲಿ ಹಿಂದೆ ತೊಗೊಂಡ್ರಿ ಮತ್ತೆ ಹಂಗೆ ಇರ್ತದ ಮತ್ತೆ ಬಿಸ್ನೆಸ್ ಅದ ಸ್ಕ್ಯಾಮ್ ಅದು ಹಾ ಇನ್ನೊಂದು ಚಳಿ ಹಿಡಿದ್ರೆ 35 ಪಾರ್ ಕಳೆದೋಗ್ಯ ನೋಡ್ರಿ ಕಳೆದೋಗಿದ್ದೇನೆ ಅಬ್ಬಿ ಕಳೆದೋಗಿದ್ದೇನೆ बोलो भारत माता की ಫುಲ್ ಆಕ್ಟಿವ್ ಬರೋಣ ಫುಲ್ ಆಕ್ಟಿವ್ ಇಡ್ರಿ ಇವಾಗ ಒಂದು ನಿಮಗೊಂದು ಪ್ರ್ಯಾಂಕ್ ಮಾಡ್ತೀನಿ ರೀ ಮೂವರು ಕುಂತಾರ ನೋಡ್ರಿ ಅವರು ಅವ್ರಿಗೆ ಹೋಗಿ ಅಳ್ತೀರಿ ನಾನು ರೊಕ್ಕ ಕಳ್ದಾಗ ಮುತ್ತೀರಿ 10,000 ರೂಪಾಯಿ ಅಂತ ಹೋಗಿ ಅಳ್ತೀರಿ ನೋಡಮ್ಮ ಅವ್ರ ರಿಯಾಕ್ಷನ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ₹10,000 ಕಳೆದೋಗ್ಯೋ 10,000 ಕಳೆದೋಗ್ಯೋ ಯಾಕಪ್ಪ ಹಾಗೆ ಎಲ್ಲಿ ಕಳ್ದ ನೋಡ್ಲತ್ತಾರ ಇಲ್ಲಿ ಗುಡ್ಡದಲ್ಲಿ ಹೇಳ್ರ ಕಲರ್ ನೋಡಿ ಉಮೇಶ್ ಯಾದವ್ ಅವಿನಾಶ್ ಯಾದವ್ ಅವ್ರು ನೋಡು ಅವ್ರಿಗೆ ಹಿಡೀರಿ ಅವ್ರಿಗೆ ಇನ್ಕ್ವೈರಿ ಮಾಡಿ ಅವ್ರೆಲ್ಲ ತಪ್ಪಲೆ ಮಾಡತ್ತೇಪ ಅಲ್ಲಿ ಹೋಗ ನಮ್ಮಲ್ಯಾಗ ನಾವು ಚಾ ಕುಡ್ಸ್ ಹೋಗ್ಬೇಕಾಗ್ತದ ನಿಮ್ಗೆ ಸಿಕ್ಕಾವ 10,000 ರೂಪಾಯಿ ಖಾಲಿ MP ಏನ ಕೌನ್ ಬೆಳಕ್ ಹೋಗು ನಿಮಗೆ 10,000 ರೂಪಾಯಿ ಸಿಕ್ಕಾವ 10 ರೂಪಾಯಿದವ್ರು ಇಲ್ಲ ಇಬ್ರು ಚಾ ಕುಡಿಯೋರು 10 ರೂಪಾಯಿ ಇದ್ರೆ ನಾವು ಚಾ ಕುಡ್ಕೊಳ್ಳೋರು ಇಬ್ರು ನಿಮ್ಗೆ ಸಿಕ್ಕಾವ ಮಕ್ಕಳು ನಿಮಗೆ ಸಿಕ್ಕಾವ ಅಂತ ಇಲ್ಲಪ್ಪ ರೊಕ್ಕ 10,000 ರೂಪಾಯಿ ಸಿಕ್ಕಾವ 10,000 ರೂಪಾಯಿ ಎಲ್ಲಿದು ಅದು ಅಂತದ್ದು ಅದು ಎಲ್ಲಿ ನಾನು ಹೇಳ್ತೀನಿ ಸತ್ ನಾನೇ ಪರೇಶಾನಾಗಿದ್ದೇನೆ ಕೈಲಿಂದ ಮಾಡ್ಕೊಂಡು ತಿಂತೆ ಏನ್ ಕೇಳ್ತೆ ಹೈರಾಣದಾಗ ಬಿದ್ದೇನೆ ಏನಾಗ್ಯದ 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 ಏನಂತಾರಪ್ಪ ಏನಾಗ್ಯದ ಅಂತ ಕೇಳ್ತಾರೆ ಅದು ಅದು ಏನಾಗ್ಯದ ಯಾಕೆ ಸತ್ತಳ ನನ್ನ ಕೈಲಿ ಮಾಡ್ಕೊಂಡ್ಬಿಟ್ಟೆ ಮಗ ಸ್ವಚ್ಛ ಸೇರ್ಲಾಗ್ಯಾರ ಉಂಡು ಬರೋರು ಇಬ್ರು ಕಾಲ್ತಿ 2-3 ದಾಸೋಹ ಉಣ್ತೇವೆ ಇರ್ತೇವಿ ಸೋಮವಾರ ಯಾರ ಮಾಡ್ತಾರೆ 5 ರೂಪಾಯಿ ಕೊಟ್ರೆ ಚಾ ಕುಡ್ದು ಬರ್ತೇವೆ ಇಲ್ಲಿ ಕರಿಲ್ಲ ಆ ಮನುಷ್ಯಗೆ ಈ ದುಕಾನ್ ಇದ್ದವನಿ 10,000 ರೂಪಾಯಿ ಕಳೆದೋಗಿದ್ರಿ ಅಂದ್ರೆ ಹತ್ತಿರ ನಮ್ಮಲ್ಲಿ 10 ರೂಪಾಯಿ ಇಲ್ಲ ಅಂತಾರ ಅವ್ರು ಮುಂದೆ ಬರ್ತಾನೇನೋ ಅಂತಂದ್ರೆ ಮುಂದೆ ಹುಡಿಯೋ ಬರೋದು
ನಾವು ಈಗ ಹ್ಯಾಂಡಿಕ್ಯಾಪ್ ₹2,000 ಮುತ್ತೆ ಹೊಡೆದಿದೆ ಇದು ಮಾಡಬೇಕು ಮುತ್ತೆ ನಡಿ ಮುತ್ತೆ 10 ರೂಪಾಯಿ ಪರೇಶಾನ ನೋಡಿದಿ ಮನೆ ಕಡೆ ನಾರ ಕೊಡ್ಲಿ ಕಡೆ ಕಡೆ ಮುತ್ತೆ 10 ರೂಪಾಯಿ ಮುತ್ತೆ ದೊಡ್ಡ ಮಂದಿ ಹ್ಯಾಂಗ ಮಾಡೋದು ನಡೀತದ ಇಷ್ಟು ದನಗಳು ಈಗ ಒಬ್ಬ ಹ್ಯಾಂಡಲ್ ಮಾಡ್ಲತ್ತ ನೋಡ್ರಿ ನೀವು ಒಬ್ಬನೇ ಹರ್ಸ್ಕೋತೀವಿ ಕೆಲ ಗಸ್ ನಿಮಗೆ ಒಳ್ಳೆ ನಮ್ಮ ಕಡೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ಹೋದ ವರ್ಷನೂ ಆ ಗುಡಿಗೆ ಹೋಗೋ ಟೈಮ್ನ ತೋರಿಸಿದ್ದೆ, ಈಗ ತೋರಿಸ್ತೀನಿ ನಿಮಗೆ. ಏನು ನೋಡ್ರಿ ಎಲ್ಲ ಹೋಗ್ಲಿಕ್ಕೆ ಸಿಗರೇಟು ಎಣ್ಣೆ MC ಓಲ್ಟಿ ಗಿಟ್ಟಿ 90ಗಳೇ ಸಿಗ್ತಾವ್ರಿ ನಿಮ್ಗೆ ಅಷ್ಟು. ಇಲ್ಲಿ ಪೂರ ಒಂದಿನ ಕ್ಯಾಂಪಿಂಗ್ ಮಾಡ್ಬೇಕಂತಿದ್ದೇವ್ರಿ. ಯಾರೋ 100 ಕಮೆಂಟ್ಸು ಮಾಡಂತಿದ್ದೆ ಮಾಡ್ಯಾರ, ಬಟ್ ಆಗಿಲ್ಲ, ಸಾರಿ. ಮಳೆಗಾಲಿಲ್ಲ, ರವಿನ ಕೈ ಹತ್ತಿಲ್ಲ, ಇಲ್ಲಾಂದ್ರೆ ಮಾಡ್ತಿದ್ದೇವ್ರಿ. ಅವಾಗ ಏನು ಪ್ರಾಬ್ಲಮ್ಸ್ ಅದ ನಮ್ಮ ಮನ್ಯಾಗ, ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡಮ್ರಿ. ಶಿವರಾಜ್ ಕುಮಾರ್ ಅವ್ರಲ್ಲಿ ಏನಾದ ಫೋಟೋ ಪೋಸ್ಟ್ ಕೊಟ್ಟು ಫೋಟೋಸ್ಕೊಳತ್ತಾರ. ಮುಂಬರುವ ದಿನಗಳಲ್ಲಿ ಒಂದು ಮ್ಯಾರೇಜ್ ಬ್ಯಾನರ್ದ ಹಾಕ್ಸ್ಬೇಕಿಲ್ಲ, ದೊಡ್ಡ ಫೋಟೋ ಅದ್ರ ಸಂಬಂಧ ಈಗ ಫೋಟೋಶೂಟ್. ಅವ್ರ ಮುಖದ ಮೇಲೆ ಸೀರಿಯಸ್ನೆಸ್ ನೋಡಿ ಇಟ್ಟದ. ಇಂಥ ಬಾಡಿ ಶೇಪ್ ಯಾರ್ಯಾರು ಎಷ್ಟೋ ಜನ ಕೇಳ್ತಾರೆ, ಬಟ್ ಅವ್ರಿಗೆ ಸಿಗಲ್ಲ. ಬಟ್ ನಮ್ಮ ಶಿವ್ ಸಿಕ್ಕ್ಯದ ಅಪರೂಪ, ಅದೃಷ್ಟ ಒಂದು. ದೇವ್ರಿ ಎಲ್ಲರಿಗೂ ಎಲ್ಲ ಕೊಡಲ್ಲ ಲೋಕೇಶ್. ದೇವ್ರಿ ಎಲ್ಲರಿಗೂ ಒಂದೊಂದು ಕಮ್ ಕೊಟ್ಟಿದ್ರು. ನಿಮ್ಗೆ ಕೂದಲು ಕಮ್ಮಿ ಕೊಟ್ಟಂದು ದೇವ್ರು ಇಲ್ಲ ಕೊಟ್ಟಿನು ಕಸ್ಕೊಳೋನು ಕಾಲೇಜ್ ಟೈಮ್ನಾಗೆಲ್ಲ ನಿನಗಿಂತ ಹೆಚ್ಚಿಗಿದ್ದೆ ನನಗೆ ಕಸ್ಕೊಳೋನು ಇರ್ತಾವಲ್ಲ ಕಸ್ಕೊಂಡ ನಾವು ಮೇಂಟೈನ್ ಮಾಡ್ಬೇಕಲ್ಲ. ಯಾಕಲ್ಲ ಗುಡಿ ಹಾಕ್ಬೇಕೈತೆ ಹೆಂಗೆಲ್ಲ ಗೊತ್ತೀರಿ, ನಾ ಚೀರನ್ ತಿಳ್ಕೊರಿ. ಇಲ್ಲಿಂದ ವಯಸ್ಸು ಹಿಂಗೆ ಹೋಗ್ಲತ್ತ, ಆ ಗುಡ್ಡಕ್ಕತ್ ಪೂರ ಊರಿ ನಡೆದ ಅಲ್ಲೇ ಯಾವುದೋ ಮುಂದೆ ಊರದ. ಇನ್ನೊಂದ್ಸಲ ನಮ್ಮ ಪಲ್ಲೆ ನಮ್ಮಲ್ಲಿ ಜೋರ್ ರೇಟ್ ಚೀರಲ್ರಿ, ನಮ್ಮ ರೇಟ್ ಫ್ರೀಕ್ವೆನ್ಸಿ ಅದ ನೋಡ್ರಿ. ಹಿಂಗೆ ಚೀರಿದ್ರೆ ಬರಲ್ಲ, ಹಿಂಗೆ ಚೀರ್ಬೇಕೇನೋ. ಅಲ್ಲಿ ಹೊಳತು ಪೂರ ಅದು ಪೂರ ಪಾಕಿಸ್ತಾನ ಬಾರ್ಡರ್ ನಡೆದಿರಿ ಅದು. ಪ್ರಕೃತಿ ವಿಸ್ಮಯ, ಮಿಸ್ಟರಿ. ಪ್ರಕೃತಿ ನಿಮ್ಮಂಗೆ ಅದ, ವಿಸ್ಮಯ. ಚನ್ನೂರಿಗೆ ಯಾಕೆ ಬಂದ ಈಗ ಗೊತ್ತಾಯ್ತು, ವ್ಯೂ ಜಿಂದಗಿದಾಗ ನೋಡಿಲ್ಲ ಅದು. ನಾನು ಸಣ್ಣ ಹಿಂಗೆ ತೋರಿಸ್ತೇವೆ ನೀನು ಶಿವ ಪೂರ ಲೈಫ್ನಾಗ ಕಾಂಡಿಲ್ರಿ ಅವಾಗ್ನೂ. ಅಲ್ಲಿ ಇಬ್ಬರು ಮಗುವರಿ ಹೆಣ್ಮಕ್ಳು ಕಾಣಿಸ್ಬಾರ್ದ್ರಿ, ಸ್ವಲ್ಪ ಹೆಸಿಟೇಷನ್ ಆಗಲ್ತಾರ. ನಾವು ಇಲ್ಲಿದ್ದೀವಿ ನೋಡಿ. ಮಗನಿಗೆ ಜಾಗ ಸಿಕ್ತಿದ್ದು. ಮಮ್ಮಿ ಆವಾಜ್ ಹೋಗಿಲ್ಲ. ಮಮ್ಮಿ ಆಹಾ ವಿನಯ್ ಬಿ ಹೋಗಿಲ್ಲ. ಅದು ಯಾವ ಅಂಬದ್ ಹೋಯ್ತಿಲ್ಲ ನೋಡಮ್ಮಿ, ಹೋಯ್ತು ಅವ ಅಂಬದ್ ಹೋಯ್ತು, ಅವ ಅಂತ ಹೋಯ್ತು. ಯಾವ್ದೋ ಹೆಣ್ತಿ ಹಿಂಗೆ ಗಂಡ ಹಿಂಗೆ ನಿಂದ್ರಿಸ್ ಫೋಟೋ ಕೊಟ್ಟಾಳ ಅಂತ ನೋಡ್ರಿ. ಬಟ್ ಆಕೆ ಅಪ್ರಾಪ್ತ ಹೇಳಿ, ಬಟ್ ಆಕೆ ಅಪ್ರಾಪ್ತ ಹೇಳ ಗಂಡಗ್ ನೀವು ಕೊಟ್ಟಳ್ರಿ, ಹೆಣ್ಮಕ್ಳು ಹಾಳ ಇಲ್ಲ. ಆದ್ರೆ ಗಂಡ ಮೇಲೆ ಕೇಸ್ ಆಗ್ಯದಂತ, ಸಣ್ಣ ಹುಡುಗಿ ಹೆಂಗೆ ಲಗ್ನ ಮಾಡ್ಕೊಂಡಿದ್ದೀನಿ ಅಂತ. ಏನಾಗಲ್ಲ ಏನಾಗಲ್ಲ, ಜೀವನ ಚೈಯ ಆಗಲ್ಲ ಅಂತ. ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿ ಊಟ ಮಾಡಿಸ್ತಾಳ್ರಿ. ನಮ್ಮ ಮಮ್ಮಿ ಸ್ವಲ್ಪ ಅಷ್ಟ ಮೆರೀರ ಬರಲ್ಲ, ಅದಕ್ಕೆ ನಮ್ಮ ಏನ್ ಮಾಡ್ತಾಳೆ ಅಂದ್ರೆ ತಿನ್ನೋದು ಒತ್ತಡ ಬಾಯ್ತಾರೆ. ನಮ್ಮ ಅಜ್ಜಿ ಯಾರು ಇವ್ರು ಕೆಲಸ ಮಾಡಿ ಪಾಪ ಅವ್ರು ಕೈ ಮೊಳಕಾಲು ನೋವಾಗ್ಲತ್ತವ, ಭಾಳ ಕಷ್ಟ ಪಡ್ಲತ್ತಾರ. ನಮ್ಮ ಅಜ್ಜಿನೇ ಸಾಕ್ಲತ್ತಾರಿ ನಮಗೀಗ. ನಮ್ಮ ಅಪ್ಪ ಹರ ಕರೆದ, ನಮ್ಮ ಅಪ್ಪ ಕೆಲ್ಲಾಕಲ್ರಿ ಅದು ಲಪ್. ನಮ್ಮ ಅಜ್ಜಿನೇ ರೀ ಎಲ್ಲ ಮಾಡೋದು. ಪಾಪ ಅವ್ರು ಶನಿ ಕಾಲಕ್ಕೆ ಹೋಗ್ಲತ್ತಾರ. ಮುಂಜಾನೆ ಅಂದ್ರ ಇನ್ನು ಮಾಡಿ ರೊಟ್ಟಿ ಕಟ್ಕೊಂಡು ಹೋಯ್ತಾರ್ರಿ ಅಂಟು. ಆಯ್ತು ನಮ್ಮಿ ಆಗ್ಲತ್ತಾಳ, ರೊಟ್ಟಿ ಕಟ್ಕೊಂಡು ಹೋಯ್ತಾಳ. ಮನ್ಯಾಗ ಒಂದು ಹಿಡಿ ಉಪ್ಪು ಬಿಸಿ ನೀರು ಬಾಡದ ಹಾಕೊಂಡು ಹೋಯ್ತಾಳ್ರಿ. ಒಂದು ಮುತ್ತಲಿದಾಗ ನೀರು ಉಪ್ಪು ಕಲಸಿ ರೊಟ್ಟಿ ಅದ ಕಲಸಿ ನಮ್ಮ ಮಾಯಿ ಇವತ್ತು ಹೊಟ್ಟಿ ತುಂಬಿಸ್ಕೊಳತ್ತಾಳ.
ಮಾಯ ಹಾಳಂತೆ ನಮ್ದು ಬದುಕು ನಡ್ದದ. ನಮ್ಮ ಮಾಯರ್ ಕೈ ತುಂಬ ಬಳಿ ಹಾಕೊಂಡ್ರ ಅಂದ್ರೆ ಅವು ಪಾಪ ಅವರು ಕಷ್ಟಪಟ್ಟು ಶರೀರ ಕಳೆ ತಗೊಂಡಿ ಹೋಗ್ರಿ. ರಟಗಲ್ಗೆ ಹೋಗಿದ್ದೇವೆ ರಟಗಲ್ಗೆ ಹೋಗಿದ್ದೇವೆ ಅಂದ ನಿಮ್ಮ ಅವ್ಗ ರಟಗಲ್ಗೆ ಹೋಗಿದ್ದೇವೆ ಅಂದ ಹೋದ್ರೆ ಚಲೋ ಅಲ್ಲ, ಹೋಗಿ ಗೋಣ ಮಾಡಿದಪ್ಪ. ದೇವೇಶ ಮಾಡಿ ಪರ್ಸ ತಗೊಂಡು ಹೊಡಿ ತುಂಬ ಉಂಡೆ ಬಂದಿದ್ವು. ಏನ್ ಮಾಡಿರು? ಬಾಲುಷಾದಾಗ ಅನ್ನ ಹಾಕಿ ಹಿಂಗೆ ಕಲಸ್ ಮಾಡಿರೋದು ಏನೋ ಹೊಸದ ಅಂತ. ಬಾಲಿಸದಾಗ ಅನ್ನ ಹಾಕಿರ, ಅನ್ನದಾಗ ಬಾಲುಷ ಹಾಕಿರ, ಅನ್ನ ಬ್ಯಾಳಿ ಮಾಡ್ತಾರ. ಬಾಲುಷಾಗ ಹಾಕಿರ್ರಿ ಅಂತಂದ್ರೆ ಹಿಂಗೇನ್ ಮಾಡದ್ರಿ ಸು ಮಾಡಿ ತಿದ್ದವ್ರಿ ಅಂತ